ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು ಮಾರ್ಚ್ 29, 2025 ಸಂಜೆ ಗುಜರಾತ್ನ ಭರೂಚ್ ನಗರದ ಭೋಲಾವ್ ಬಡಾವಣೆಯ ನಾಲೆಯಿಂದ ಒಂದಷ್ಟು ನಾಯಿಗಳು ಪಾಲಿಥೀನ್ ಬ್ಯಾಗ್ ಒಂದನ್ನ ಎಳೆದುಕೊಂಡು ಬಂದಿದ್ದವು. ಆ ಬ್ಯಾಗ್ ಅನ್ನ ಎಳೆದಾಡುತ್ತಾ ಪರಸ್ಪರ ಕಚ್ಚಾಡುತ್ತಿದ್ದವು. ಮೇಲ್ನೋಟಕ್ಕೆ ಇದೊಂದು ಸಹಜವಾಗಿ ಕಂಡುಬರುವ ದೃಶ್ಯ ಎಂದು ಅನಿಸಬಹುದು. ಆದರೆ ಆ ಪಾಲಿಥೀನ್ ಚೀಲದಿಂದ ಕೆಟ್ಟ ವಾಸನೆ ಬರ್ತಾ ಇತ್ತು. ಅದರಿಂದ ಹೊರಬಿದ್ದ ವಸ್ತುವೊಂದು ಅಲ್ಲಿದ್ದ ದಾರಿ ಹೋಕರು ಬೆಚ್ಚಿ ಬೀಳುವಂತೆ ಮಾಡಿತು. ಆ ಪಾಲಿಥೀನ್ ಚೀಲದಲ್ಲಿ ವ್ಯಕ್ತಿಯೊಬ್ಬರ ರುಂಡವಿತ್ತು. ಅದನ್ನ ಮುಖದ ಗುರುತು ಸಿಗದ ಹಾಗೆ ಜಜ್ಜಿ ನಾಲೆಗೆ ಎಸೆಯಲಾಗಿತ್ತು. ಸುದ್ದಿ ಹರಡುತ್ತಿದ್ದಂತೆ ಜನರು ಜಮಾವಣೆಯಾದ್ರು. ಕೂಡಲೇ ಸ್ಥಳೀಯ ಪೊಲೀಸರಿಗೆ ವಿಷಯ ಮುಟ್ಟಿಸಲಾಯಿತು. ಸ್ಥಳಕ್ಕೆ ಬಂದ ಪೊಲೀಸರು ಆ ರುಂಡವಿದ್ದ ಪಾಲಿಥೀನ್ ಚೀಲವನ್ನ ತೆಗೆದುಕೊಂಡು ಅದನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ರಾಜಕಾಲುವೆಯಲ್ಲಿ ಪುರುಷನ ರುಂಡ ಸಿಗೋದು ಮಾಮೂಲಿ ಘಟನೆಯಾಗಿರಲಿಲ್ಲ. ಹೀಗಾಗಿ ಪ್ರಕರಣವನ್ನ ಸೀರಿಯಸ್ ಆಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೇಸ್ ತನಿಖೆಯನ್ನ ಅತ್ಯಂತ ತ್ವರಿತಗತಿಯಲ್ಲಿ ನಡೆಸುವಂತೆ ಆದೇಶ ಮಾಡಿದ್ರು. ಅಂದಹಾಗೆ ರುಂಡವಿದ್ದ ಪಾಲಿಥೀನ್ ಚೀಲ ಸಿಕ್ಕ ಜಾಗ GIDC ನಾಲೆಯಾಗಿದ್ರಿಂದ ಅದರ ಸುತ್ತಮುತ್ತವೇ ಆ ಬಾಡಿಯ ಬಾಕಿ ಅವಯವಗಳು ಸಿಗಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರವಾಗಿತ್ತು. ಹೀಗಾಗಿ ನಗರದ ರಸ್ತೆಯ ಒಂದು ಬದಿ ಹಾದು ಹೋಗುವ ಈ ಚರಂಡಿಯಲ್ಲಿ ಪೊಲೀಸ್ ಇಲಾಖೆ, ಸ್ಥಳೀಯ ನಗರ ಪಾಲಿಕೆ ಹಾಗೂ ತಂತ್ರಜ್ಞರ ತಂಡದೊಂದಿಗೆ ಹುಡುಕಾಟಕ್ಕಿಳಿಯಿತು. ಮಾರ್ಚ್ 30, 2025 ಭಾನುವಾರದಂದು ಪೌರ ಕಾರ್ಮಿಕರು ಪಾಲಿಥೀನ್ ಚೀಲ ಸಿಕ್ಕ ಜಾಗದ ಸುತ್ತಮುತ್ತ ಸರ್ಚಿಂಗ್ ಶುರು ಮಾಡಿದ್ರು. ಪೊಲೀಸರ ಊಹೆ ನಿಜವಾಗಿತ್ತು. ಆ ಪಾಲಿಥೀನ್ ಚೀಲ ಸಿಕ್ಕ 200 ಮೀಟರ್ ದೂರದಲ್ಲೇ ಮತ್ತೊಂದು ಪಾಲಿಥೀನ್ ಚೀಲದಲ್ಲಿ ಬಲಗೈ ಭಾಗ ಹಾಗೂ ಮೊಣಕಾಲಿನಿಂದ ಕೆಳಗಿನ ದೇಹದ ಭಾಗ ಸಿಕ್ಕಿತು. ಅದಾದ ಮರುದಿನವೂ ಪೊಲೀಸರು ತಮ್ಮ ಹುಡುಕಾಟ ತೀವ್ರಗೊಳಿಸಿದ್ರು. ಅದರಂತೆ ಅಣತಿ ದೂರದ ಮತ್ತೊಂದು ಚರಂಡಿಯಲ್ಲಿ ದೇಹದ ಎಡಗೈ ಭಾಗ ದೊರಕಿತು. ಕಳೆದ 3 ದಿನದಲ್ಲಿ ಪೊಲೀಸರಿಗೆ ಮೃತದೇಹದ ಒಟ್ಟು 4 ಭಾಗಗಳು ಸಿಕ್ಕಿದ್ದವು. ಅದರಲ್ಲಿ 2 ಭಾಗಗಳು ಪಾಲಿಥೀನ್ ಚೀಲದಲ್ಲಿದ್ರೆ ಇನ್ನೆರಡು ಹಾಗೆ ಬಿಸಾಕಲಾಗಿತ್ತು. ವ್ಯಕ್ತಿಯೊಬ್ಬರ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಕೊಲೆ ಮಾಡಿದ್ದ ಈ ಘಟನೆ ಇಡೀ ಭರೂಚ್ ನಗರವನ್ನ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಮೃತದೇಹದ ಕೊಳೆಯುವಿಕೆಯನ್ನ ಗಮನಿಸಿದಾಗ ಕೊಲೆಯನ್ನ ಕೆಲವು ದಿನಗಳ ಹಿಂದೆಯೇ ಮಾಡಲಾಗಿತ್ತು ಅನ್ನೋದು ತಿಳಿತಾಯಿತ್ತು. ಈಗ ಪೊಲೀಸರ ಮುಂದೆ ಆ ಮೃತದೇಹದ ಗುರುತು ಪತ್ತೆ ಮಾಡಬೇಕಾದ ದೊಡ್ಡ ಸವಾಲಿತ್ತು. ಅಸಲಿಗೆ ಆ ಶವದ ಗುರುತು ಪತ್ತೆಗೆ ಯಾವುದೇ ಸಾಕ್ಷಿ ಆಧಾರಗಳಿರಲಿಲ್ಲ. ಮುಖವನ್ನ ಗುರುತು ಪತ್ತೆಯಾಗದಂತೆ ಜಜ್ಜಿ ಹಾನಿಗೊಳಿಸಲಾಗಿತ್ತು. ಅಲ್ಲದೆ ಮೃತದೇಹದ ಭಾಗಗಳು ಕೊಳೆಯಲು ಪ್ರಾರಂಭಿಸಿದ್ದವು. ಹೀಗಾಗಿ ಮರಣೋತ್ತರ ಪರೀಕ್ಷೆಯ ಫಲಿತಾಂಶ ಸಿಗುವವರೆಗೂ ಏನೂ ಮಾಡುವಂತಿರಲಿಲ್ಲ. ಇದರ ನಡುವೆ ಮೃತದೇಹ ಸಿಕ್ಕ ಜಾಗ GIDC ನಾಲೆ ಆದ್ದರಿಂದ ಪೊಲೀಸರು ಆ ಕೈಗಾರಿಕಾ ಪ್ರದೇಶದಲ್ಲಿನ ಅಷ್ಟೂ ಕಾರ್ಖಾನೆಗಳ ಉದ್ಯೋಗಿಗಳ ಪಟ್ಟಿಯನ್ನ ಸಂಗ್ರಹ ಮಾಡಲು ಮುಂದಾಗ್ತಾರೆ. ಅದರಲ್ಲಿ ಯಾರಾದರೂ ಮಿಸ್ ಆಗಿದ್ದಾರಾ ಹೇಗೆ ಅಂತ ಸರ್ಚಿಂಗ್ ಶುರು ಮಾಡಿದ್ರು. ಮತ್ತೊಂದೆಡೆ ಇನ್ನೊಂದು ಖಾಕಿ ಟೀಮ್ ಆ ಏರಿಯಾದಲ್ಲಿನ CCTV ಫುಟೇಜ್ ಪರಿಶೀಲನೆಗಿಳಿಯಿತು. ಹೇಗಾದ್ರೂ ಮಾಡಿ ಸಣ್ಣ ಸುಳಿವನ್ನಾದರೂ ಪತ್ತೆ ಮಾಡಲೇಬೇಕು ಅಂತ ಪೊಲೀಸ್ ಟೀಮ್ ಅಖಾಡಕ್ಕಿಳಿದಿತ್ತು. ಇನ್ನಿಲ್ಲದಂತೆ ಅನೇಕ ಆಯಾಮಗಳಲ್ಲಿ ತನಿಖೆ ಕೈಗೊಳ್ಳಲಾಯಿತು. ಆದರೆ ಕೊಲೆಗಾರ ಬಹಳ ಜಾಣತನದಿಂದಲೇ ಕೊಲೆ ಕೃತ್ಯದ ಸುಳಿವು ಸಿಗದಂತೆ ತನ್ನ ಕಾರ್ಯ ಸಾಧಿಸಿದ್ದ. ಆದರೆ ಕೊಲೆಗಾರ ಅದೆಷ್ಟೇ ಜಾಣನಾಗಿರ್ಲಿ, ಎಷ್ಟೇ ಬುದ್ಧಿ ಉಪಯೋಗಿಸಿ ತನ್ನ ಕಾರ್ಯ ಸಾಧಿಸಿರ್ಲಿ, ಒಂದಲ್ಲ ಒಂದು ಲೂಪ್ ಹೋಲ್ಸ್ ಅನ್ನ ಬಿಟ್ಟಿರ್ತಾನೆ. ಈ ಕೊಲೆ ಪ್ರಕರಣದಲ್ಲೂ ಅದೇ ನಡೆಯುತ್ತೆ. ಆತ ಕೊಲೆ ಮಾಡಿ ಎಸೆದಿದ್ದ ದೇಹದ ಭಾಗದಲ್ಲೇ ಹತ್ಯೆಯ ರಹಸ್ಯ ಸಾಕ್ಷಿ ಸದ್ದಿಲ್ಲದೆ ಅಡಗಿಕೊಳ್ತಿತ್ತು. ಚರಂಡಿಯ ಹರಿಯುವ ನೀರಿನಲ್ಲಿ ತೇಲುತ್ತಿದ್ದ ಪಾಲಿಥೀನ್ ಚೀಲದಲ್ಲಿ ಹಂತಕನ ಸುಳಿವಿತ್ತು. ವೆಲ್ಕಮ್ ಟು ದಿ ಶೋ. ಚರಂಡಿಯಲ್ಲಿ ತೇಲಿ ಬಂದ ಕೊಲೆ ರಹಸ್ಯ. ಸ್ನೇಹಿತರೆ, ಮೊದಲಿಗೆ ಈ ಪ್ರಕರಣದಲ್ಲಿ ಹತ್ಯೆಯಾದ ವ್ಯಕ್ತಿಯ ಗುರುತನ್ನ ಹೇಗೆ ಪತ್ತೆ ಮಾಡಲಾಯಿತು ಅನ್ನೋದನ್ನ ಹಂತ ಹಂತವಾಗಿ ಸರಳ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಮಾರ್ಚ್ 29, 2025 ಮೃತದೇಹದ ಮರಣೋತ್ತರ ಪರೀಕ್ಷೆಯ ವರದಿ ಪೊಲೀಸರ ಕೈಗೆ ಸೇರುತ್ತೆ. ಅದರಲ್ಲಿ ಮೃತ ವ್ಯಕ್ತಿಯ ಹಲ್ಲುಗಳಲ್ಲಿ ಟೂತ್ ಕ್ಯಾಪ್ ಹಾಕಿದ್ದು ಪತ್ತೆಯಾಗುತ್ತೆ. ಅಂದಹಾಗೆ ಟೂತ್ ಕ್ಯಾಪ್ ಅನ್ನ ಸಾಮಾನ್ಯವಾಗಿ ಆಯಾಯ ವ್ಯಕ್ತಿಗಳ ದವಡೆ ಮಾದರಿಯನ್ನ ಬಳಸಿಯೇ ಸಿಂಥೆಟಿಕ್ ಕ್ಯಾಪ್ ಅನ್ನ ರೆಡಿ ಮಾಡಲಾಗುತ್ತೆ. ರೂಟ್ ಕೆನಾಲ್ ಬಳಿಕ ದಂತವೈದ್ಯರು ವ್ಯಕ್ತಿಯ ದವಡೆ ಮಾದರಿಯನ್ನ ಬಳಸಿ ಈ ಟೂತ್ ಕ್ಯಾಪ್ ಅನ್ನ ರೆಡಿ ಮಾಡಿಸಿ ಹಾಕ್ತಾರೆ. ಇದಕ್ಕಾಗಿ ರೋಗಿಯ ದವಡೆ ಎಕ್ಸ್ರೇ ಹಾಗೂ ಅಳತೆಯನ್ನ ತೆಗೆದುಕೊಂಡಿರ್ತಾರೆ. ಹೀಗಾಗಿ
ಪೊಲೀಸರು ಮರಣೋತ್ತರ ಪರೀಕ್ಷೆಯಲ್ಲಿ ಸಿಕ್ಕ ಈ ಅಂಶದ ಆಧಾರದ ಮೇಲೆಯೇ ಮೃತ ವ್ಯಕ್ತಿಯ ಪತ್ತೆಗೆ ಮುಂದಾದರು. ಒಂದು ವೇಳೆ ಈ ವ್ಯಕ್ತಿ ಇದೇ ಪ್ರದೇಶದವನಾದರೆ ಖಂಡಿತ ನಗರದ ದಂತ ವೈದ್ಯರ ಬಳಿ ಇದರ ಬಗ್ಗೆ ಮಾಹಿತಿ ಸಿಗಬಹುದು ಅನ್ನೋದು ಪೊಲೀಸರ ಲೆಕ್ಕಾಚಾರವಾಗಿರುತ್ತದೆ. ಸಾಮಾನ್ಯವಾಗಿ ವಿಧಿವಿಜ್ಞಾನದ ವಿಧಾನಗಳ ಪ್ರಕಾರ ಮೃತ ವ್ಯಕ್ತಿಯ DNA ಹಾಗೂ ಫಿಂಗರ್ ಪ್ರಿಂಟ್ಗಳು ಸಿಗದೆ ಹೋದಲ್ಲಿ ಪರ್ಯಾಯವಾಗಿ ಇಂತಹ ವಿಧಾನಗಳ ಮೂಲಕ ಮೃತ ವ್ಯಕ್ತಿಯ ಗುರುತನ್ನ ಪತ್ತೆ ಹಚ್ಚಬಹುದಾಗಿದೆ. ಅಂತೆಯೇ ಈ ಪ್ರಕರಣದಲ್ಲೂ ಅದೇ ಮಾದರಿಯನ್ನ ಬಳಸಲಾಯಿತು. ನಗರದ ದಂತ ವೈದ್ಯರ ಬಳಿ ದಾಖಲೆಗಾಗಿ ತಡಕಾಡಲಾಯಿತು. ಆದರೆ ಭಾರತದಲ್ಲಿ ಸಾಮಾನ್ಯವಾಗಿ ದೊಡ್ಡ ಆಸ್ಪತ್ರೆಗಳನ್ನ ಹೊರತುಪಡಿಸಿದ್ರೆ ಚಿಕ್ಕ ಕ್ಲಿನಿಕ್ಗಳಲ್ಲಿ ರೋಗಿಯ ಇತಿಹಾಸವನ್ನ ಸರಿಯಾಗಿ ಕಾಪಿಡುವ ವ್ಯವಸ್ಥೆ ಇಲ್ಲ. ಹೀಗಾಗಿ ಕೇವಲ ಟೂತ್ ಕ್ಯಾಪ್ ಮಾದರಿ ಇಟ್ಕೊಂಡು ಮೃತರ ಗುರುತು ಪತ್ತೆ ಮಾಡೋದು ಕಷ್ಟವಿತ್ತು. ಸಂಯೋಜಾತ್ಮಕ ಸಾಕ್ಷಿ ಆಧಾರಗಳಿದ್ದರೆ ಮೃತರ ಗುರುತು ಪತ್ತೆ ಸುಲಭವಾಗ್ತಾ ಇತ್ತು. ಕಾಕತಾಳೀಯ ಎನ್ನುವಂತೆ ಈ ಕೇಸ್ನಲ್ಲಿ ಸಂಯೋಜನೆ ಸಾಕ್ಷ್ಯಾಧಾರ ಕೊಂಚ ಮಟ್ಟಿಗೆ ಸಿಗುತ್ತೆ. ವ್ಯಕ್ತಿಯ ಬಲಗೈ ಮೇಲೆ ಟ್ಯಾಟೋದ ಕೆಲ ಚುಕ್ಕೆಯ ಭಾಗ ದೊರಕಿತ್ತು. ಹಂತಕ ಟ್ಯಾಟೋವನ್ನ ಅಳಿಸಿ ಹಾಕಲು ಕೈಯನ್ನ ನಜ್ಜುಗುಜ್ಜು ಮಾಡಿದ್ದ. ಆದರೆ ಅದರಲ್ಲಿ 3 ಚುಕ್ಕೆಗಳು ಹಾಗೆ ಉಳಿದಿದ್ದವು. ಪೊಲೀಸರ ಬಳಿ ಈಗ ಹಲ್ಲಿನ ಕ್ಯಾಪ್ ಜೊತೆಗೆ ಈ ಟ್ಯಾಟೋ ಚುಕ್ಕೆಗಳು ಸಹ ತನಿಖೆಗೆ ಸಹಕಾರಿಯಾಗಿದ್ದವು. ಅಂತೆಯೇ ಕಾಕಿ ಪಡೆ ಇದಿಷ್ಟೇ ಸಾಕ್ಷ್ಯಾಧಾರ ಇಟ್ಕೊಂಡು ಅಖಾಡಕ್ಕಿಳಿಯಿತು. ಮೊದಲಿಗೆ ಆ ಇಡೀ ಪಟ್ಟಣ ಸುತ್ತಮುತ್ತಲ ಏರಿಯಾದಲ್ಲಿ ದಾಖಲಾದ ಮಿಸ್ಸಿಂಗ್ ಪ್ರಕರಣಗಳ ಡೀಟೇಲ್ಸ್ ತಡಕಾಡಿದ್ರು. ಸ್ವಲ್ಪ ಹುಡುಕಾಟದ ಬಳಿಕ ಮೃತದೇಹ ಸಿಕ್ಕ ಹಿಂದಿನ ದಿನ ಅಂದ್ರೆ ಮಾರ್ಚ್ 28ರಂದು ಭರೂಚ್ ಪೊಲೀಸ್ ಠಾಣೆಯಲ್ಲಿ ಮೋಹಿತ್ ಚವ್ಹಾಣ್ ಎಂಬ ವ್ಯಕ್ತಿ ತನ್ನ ಸಹೋದರ ಕಾಣೆಯಾಗಿರುವ ಕುರಿತು ದೂರು ದಾಖಲಿಸಿದ್ದರು. ಪೊಲೀಸರು ತಡ ಮಾಡದೆ ಕೂಡಲೇ ಆ ಮೋಹಿತ್ ಎಂಬ ವ್ಯಕ್ತಿಯನ್ನ ಸಂಪರ್ಕಿಸಿದ್ರು. ಆತ ತನ್ನ ಕಾಣೆಯಾಗಿರುವ ಸಹೋದರನ ಕುರಿತು ಮಾಹಿತಿ ನೀಡಿದ. ಜೊತೆಗೆ ಆತ ಹಲ್ಲಿಗೆ ಟೂತ್ ಕ್ಯಾಪ್ ಹಾಕಿದ ವಿಚಾರವನ್ನ ತಿಳಿಸಿದ. ಅಲ್ಲದೆ ನಾಪತ್ತೆಯಾಗಿರುವ ಸಹೋದರನ ಫೋಟೋವನ್ನ ಸಹ ನೀಡಿದ. ಆ ಫೋಟೋದಲ್ಲಿನ ಟ್ಯಾಟೂ ಆ ಇಡೀ ಪ್ರಕರಣವನ್ನ ಭೇದಿಸಲು ದೊಡ್ಡ ಅಂಶವಾಗಿ ಹೊರಹೊಮ್ಮಿತು. ಟ್ಯಾಟೋದ 3 ಚುಕ್ಕೆಗಳು ಹಾಗೂ ಟೂತ್ ಕ್ಯಾಪ್ ಆಧಾರದ ಮೇಲೆ ಪೊಲೀಸರು ಮೃತನ ಗುರುತು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗ್ತಾರೆ. ಮೃತ ವ್ಯಕ್ತಿ ಮೋಹಿತ್ ಚವ್ಹಾಣ್ನ ಸಹೋದರ ಸಚಿನ್ ಚವ್ಹಾಣ್ ಎಂಬುದು ತನಿಖೆಯಿಂದ ಹೊರಬೀಳುತ್ತೆ. ಅಂದಹಾಗೆ 35 ವರ್ಷ ವಯಸ್ಸಿನ ಸಚಿನ್ ಚವ್ಹಾಣ್ ಮೂಲತಃ ಉತ್ತರ ಪ್ರದೇಶದ ಬಿಜ್ನೋರ್ನವರಾಗಿದ್ದರು. ಆದರೆ ಕಳೆದ 12 ವರ್ಷಗಳಿಂದ ಗುಜರಾತ್ನ ಭರೂಚ್ನಲ್ಲೇ ವಾಸವಾಗಿದ್ದರು. ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಸಚಿನ್ ತನ್ನ ಹೆಂಡತಿ ಪಾರುಲ್ ಹಾಗೂ 4 ವರ್ಷದ ಮಗ ಶಿವಾಸ್ ಜೊತೆ ಭರೂಚ್ನ ವೇದಾಂತ ಸೊಸೈಟಿ ಪ್ರದೇಶದಲ್ಲಿ ವಾಸವಾಗಿದ್ದರು. ಪೊಲೀಸರು ತಡ ಮಾಡದೆ ವೇದಾಂತ ಸೊಸೈಟಿಗೆ ಧಾವಿಸಿದ್ರು. ಆದರೆ ಸಚಿನ್ ಮನೆಗೆ ಬೀಗ ಜಡಿಯಲಾಗಿತ್ತು. ಆತನ ಹೆಂಡತಿ ಪಾರುಲ್ ಮಗು ಸಮೇತ ಬಿಜ್ನೋರ್ನಲ್ಲಿರುವ ತನ್ನ ತಾಯಿಯ ಮನೆಗೆ ತೆರಳಿದ್ದರು. ಪೊಲೀಸರು ಈಗ ಗೊಂದಲಕ್ಕೊಳಗಾದರು. ಅಸಲಿಗೆ ಸಚಿನ್ ನಾಪತ್ತೆಯಾದ ಸಮಯದಲ್ಲಿ ಆತನ ಹೆಂಡತಿ ಪಾರುಲ್ ಇದ್ದಕ್ಕಿದ್ದಂತೆ ತನ್ನ ತವರು ಮನೆಗೆ ಹೋಗಿದ್ಯಾಕೆ ಎನ್ನುವ ಪ್ರಶ್ನೆ ಪೊಲೀಸರನ್ನ ಕಾಡುತ್ತೆ. ಕೂಡಲೇ ಗುಜರಾತ್ ಪೊಲೀಸರು ಮುಂದಿನ ತನಿಖೆಗಾಗಿ ಯುಪಿಯ ಬಿಜ್ನೋರಿಗೆ ತೆರಳುತ್ತಾರೆ. ಹೀಗೆ ಹೋಗುವಾಗ ಕಾಕಿ ಪಡೆಗೆ ಈ ಇಡೀ ಪ್ರಕರಣದ ರಹಸ್ಯ ಒಂದು ವಿಲಕ್ಷಣ ಸಂಗತಿಯೊಂದಿಗೆ ಬಹಿರಂಗವಾಗಲಿದೆ ಅನ್ನುವ ಸಣ್ಣ ಅರಿವು ಕೂಡ ಇರಲಿಲ್ಲ. ಹಾಗೆ ಬೆಚ್ಚಿ ಬೀಳಿಸುವಂತಿತ್ತು ಸಚಿನ್ ಚವ್ಹಾಣ್ನ ಈ ಕೊಲೆ ರಹಸ್ಯ. ಅಂದುಕೊಂಡಂತೆ ಗುಜರಾತ್ನ ಪೊಲೀಸರು ಬಿಜ್ನೋರ್ನ ಚಂದಾಪುರಕ್ಕೆ ತೆರಳಿ ಸಚಿನ್ ಪತ್ನಿ ಪಾರುಲನ್ನ ವಿಚಾರಣೆಗೊಳಪಡಿಸ್ತಾರೆ. ಪಾರುಲ್ ತನ್ನ ಗಂಡ ಸಚಿನ್ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿರಬಹುದು ಅಂತ ಪೊಲೀಸರಿಗೆ ತಿಳಿಸಿದ್ಲು. ಇದರಿಂದ ಪೊಲೀಸರಿಗೆ ಕೊಂಚ ಅನುಮಾನ ಬರುತ್ತೆ. ಹೀಗಾಗಿ ಸಚಿನ್ ಸಹೋದರ ಮೋಹಿತ್ ನನ್ನ ವಿಚಾರಣೆ ಮಾಡ್ತಾರೆ. ಮೋಹಿತ್ ಸಚಿನ್ನ ಬಗ್ಗೆ ಒಂದಷ್ಟು ಮಾಹಿತಿ ಒದಗಿಸಿದ್ರು. ಅಂದಹಾಗೆ ಮಾರ್ಚ್ 7ರಂದು ಸಚಿನ್ ಗ್ರಾಮದ ಮದುವೆಯೊಂದರಲ್ಲಿ ಭಾಗಿಯಾಗಲು ಬಿಜ್ನೋರಿಗೆ ಬಂದಿದ್ದ. ಜೊತೆಗೆ ಪಾರುಲ್ ಕೂಡ ಮಗುವಿನ ಜೊತೆ ಬಜೂರ್ನಿಂದ ಬಿಜ್ನೋರಿಗೆ ಆಗಮಿಸಿದ್ದರು. ಅಲ್ಲದೆ ಮದುವೆ ಕಾರ್ಯಕ್ರಮ ಮುಗಿದ ಬಳಿಕ ಸಚಿನ್ ಭರೂಚ್ಗೆ ವಾಪಸ್ಸಾದರೆ ಪಾರುಲ್ ಹಾಗೂ ಮಗು ಬಿಜ್ನೋರ್ನಲ್ಲೇ ಉಳಿದಿದ್ದರು. ಅವರಿಬ್ಬರನ್ನ ಕರೆಸಿಕೊಳ್ಳೋದಕ್ಕೆ ಸಚಿನ್ ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡುವವರಿದ್ದರು. ಆದರೆ 25 ಮಾರ್ಚ್ ಬಳಿಕ ಸಚಿನ್ ಕಡೆಯಿಂದ ಯಾವುದೇ ಸಂದೇಶವಾಗ್ಲಿ ಅಥವಾ ಕರೆಯಾಗ್ಲಿ ಬಂದಿರಲಿಲ್ಲ ಅಂತ ಮೋಹಿತ್ ಪೊಲೀಸರೆದುರು ತಿಳಿಸಿದ್ರು. ಅಲ್ಲದೆ ಸಚಿನ್ ಮೊಬೈಲ್ ಸ್ವಿಚ್ ಆಫ್ ಆಗುವ ಮುನ್ನ ಆತನ ಕಡೆಯಿಂದ ಶಾಕಿಂಗ್ ಮೆಸೇಜ್ ಒಂದು ಬಂದಿತ್ತು. ಆ ಮೆಸೇಜ್ನಲ್ಲಿ ಸಚಿನ್ ತಾನು ತನ್ನ ಹೆಂಡತಿ ಪಾರುಲ್ನಿಂದ ಡಿವೋರ್ಸ್ ಪಡೆಯೋದಾಗಿ ಹೇಳಿದ್ದ. ಪಾರುಲ್ ಬೇರೊಬ್ಬರ ಜೊತೆ ಸಂಬಂಧದಲ್ಲಿದ್ದಾಳೆ, ಜೊತೆಗೆ ಸಾಲ ಪಡೆದಿದ್ದ ವ್ಯಕ್ತಿಯ ಕೊಲೆಯಾಗಿದೆ ಅನ್ನುವ ಭಯಾನಕ ವಿಷಯವನ್ನ ದಾಖಲಿಸಿದ್ದ. ಇದರಿಂದ ಅನುಮಾನಗೊಂಡ ಮೋಹಿತ್ ಅಣ್ಣನನ್ನ ನೋಡಲು ತುರ್ತಾಗಿ ಬಿಜ್ನೋರ್ನಿಂದ ಭರೂಚ್ಗೆ ಆಗಮಿಸಿದ್ದ. ಹಾಗೆ ಬಂದವನೇ ಸಚಿನ್ನ ಬಾಲ್ಯದ ಗೆಳೆಯ ಶೈಲೇಂದ್ರನನ್ನ ಭೇಟಿಯಾದ. ಅಂದಹಾಗೆ ಈ ಶೈಲೇಂದ್ರ ಸಹ ಬಿಜ್ನೋರ್ನವರೇ ಆಗಿದ್ರು. ಸಚಿನ್ ಜೊತೆಗೇನೆ ಕಳೆದ 12 ವರ್ಷಗಳ ಹಿಂದೆ ಕೆಲಸದ ನಿಮಿತ್ತ ಭರೂಚ್ಗೆ ಬಂದು ನೆಲೆಸಿದ್ದರು.
ಆದರೆ ಶೈಲೇಂದ್ರನಿಗೂ ಸಚಿನ್ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ವಿಚಿತ್ರ ಅಂದ್ರೆ ಖುದ್ದು ಶೈಲೇಂದ್ರ ಸಹ ಮಾರ್ಚ್ 28ರಂದು ಭರೂಚ್ ಠಾಣೆಯಲ್ಲಿ ಮೋಹಿತ್ ಜೊತೆ ಸೇರಿ ಸಚಿನ್ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಿದ್ದರು. ಯಾವಾಗ ಪೊಲೀಸರಿಗೆ ಈ ವಿಷಯ ತಿಳಿಯಿತೋ ಅವರು ಶೈಲೇಂದ್ರನನ್ನ ಸಂಪರ್ಕಿಸಲು ಯತ್ನಿಸ್ತಾರೆ. ಆದರೆ ವಿಚಿತ್ರ ಅಂದ್ರೆ ಶೈಲೇಂದ್ರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಜೊತೆಗೆ ಆತ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾದ ಬಳಿಕ ಸಚಿನ್ ಕುಟುಂಬಸ್ಥರ ಸಂಪರ್ಕಕ್ಕೆ ಬಂದಿರಲಿಲ್ಲ. ಹೀಗಾಗಿ ಪೊಲೀಸರು ಸಚಿನ್ ಮೊಬೈಲ್ ನಂಬರ್ ಜೊತೆಗೆ ಶೈಲೇಂದ್ರನ ಮೊಬೈಲ್ನನ್ನ ಕೂಡ ಟ್ರೇಸ್ ಔಟ್ ಮಾಡಲು ಪ್ರಾರಂಭಿಸುತ್ತಾರೆ. ಸಾಲದಕ್ಕೆ ಇಬ್ಬರ ಕಾಲ್ ಡೀಟೇಲ್ಸ್ ಅನ್ನ ಕೂಡ ಹೊರ ತೆಗೆಸಲಾಯಿತು. ಈ ಕರೆ ಡೀಟೇಲ್ಸ್ ನಲ್ಲಿ ವಿಚಿತ್ರ ಅಂಶಗಳು ಹೊರಬರ್ತಾವೆ. ಹೀಗಾಗಿ ಪೊಲೀಸರು ಶೈಲೇಂದ್ರನ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರು. ವಿಚಿತ್ರ ಅಂದ್ರೆ ಶೈಲೇಂದ್ರನ ಮೊಬೈಲ್ ಸ್ವಿಚ್ಡ್ ಆಫ್ ಆಗುವ ಮೊದಲೇ ಆತನ ಮೊಬೈಲ್ನಿಂದ ಯಾವುದೇ ಕರೆಗಳ ಇತಿಹಾಸವಿರಲಿಲ್ಲ. ಅಂದ್ರೆ ಟೆಕ್ಸ್ಟ್ ಮೆಸೇಜ್ಗಳು ಮಾತ್ರ ವಿನಿಮಯವಾಗಿದ್ದವು. ಆತ ತನ್ನ ಕುಟುಂಬಸ್ಥರು ಸೇರಿದಂತೆ ಎಲ್ಲರೊಂದಿಗೆ ಕೇವಲ ಟೆಕ್ಸ್ಟ್ ಮೆಸೇಜ್ ಮೂಲಕವೇ ಸಂಪರ್ಕದಲ್ಲಿದ್ದು ತನಿಖೆಯಲ್ಲಿ ತಿಳಿದು ಬಂತು. ಕೆಲವೊಂದು ಬಾರಿ ಅಪರಾಧಿಗಳು ತಮ್ಮ ಸುಳಿವು ಬಿಟ್ಟುಕೊಡದಿರಲು ಇಂತಹ ಚಾಲಾಕಿ ಕೆಲಸಕ್ಕೆ ಕೈ ಹಾಕೋದುಂಟು. ಈ ಪ್ರಕರಣದಲ್ಲೂ ಅದೇ ನಡೆದಿರಬೇಕು ಅಂತ ಪೊಲೀಸರು ಗುಮಾನಿ ವ್ಯಕ್ತಪಡಿಸುತ್ತಾರೆ. ಶೈಲೇಂದ್ರ ಹಾಗೂ ಸಚಿನ್ ನಂಬರ್ಗಳನ್ನ ಕಣ್ಗಾವಲು ವ್ಯವಸ್ಥೆಗೆ ಒಳಪಡಿಸುತ್ತಾರೆ. ಅಂತಿಮವಾಗಿ ಇದರ ಫಲ ಎನ್ನುವಂತೆ ಏಪ್ರಿಲ್ 2ರಂದು ಶೈಲೇಂದ್ರ ಬಿಜ್ನೋರ್ನ ಜೋಗಿಪುರದ ಬಳಿ ಪೊಲೀಸರಿಗೆ ಸೆರೆಸಿಕ್ಕ. ಕೂಡಲೇ ಆತನನ್ನ ತಮ್ಮ ವಶಕ್ಕೆ ಪಡೆದ ಪೊಲೀಸರು ತೀವ್ರ ವಿಚಾರಣೆಗೊಳಪಡಿಸಿದ್ರು. ಫೈನಲಿ ಶೈಲೇಂದ್ರ ತನ್ನ ಬಾಲ್ಯದ ಗೆಳೆಯ ಸಚಿನ್ ಕೊಲೆ ಮಾಹಿತಿಯನ್ನ ಬಾಯ್ಬಿಟ್ಟ. ಖುದ್ದು ತಾನೇ ಆತನ ಕೊಲೆ ಮಾಡಿ ಚರಂಡಿಯಲ್ಲಿ ಎಸೆದಿದ್ದಾಗಿ ಹೇಳಿದ. ಶೈಲೇಂದ್ರ ಕೊಲೆಯ ತಪ್ಪೊಪ್ಪಿಗೆಯನ್ನೇನೋ ಮಾಡಿಕೊಂಡ. ಆದರೆ ಆತ ಸಚಿನ್ನನ್ನ ಯಾವ ಕಾರಣಕ್ಕೆ ಕೊಲೆ ಮಾಡಿದ ಅನ್ನೋದು ಮತ್ತೊಂದು ವಿಲಕ್ಷಣ ತಿರುವಿಗೆ ಹೊರಳುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿದಂತೆ ಸಚಿನ್ ಹಾಗೂ ಶೈಲೇಂದ್ರ ಇಬ್ಬರು ಬಾಲ್ಯದ ಸ್ನೇಹಿತರು, ಕೂಡಿ ಆಡಿ ಬೆಳೆದವರು. 12 ವರ್ಷಗಳ ಹಿಂದೆ ಬಿಜ್ನೋರ್ನಿಂದ ಇಬ್ಬರು ಕೆಲಸ ಅರಿಸಿಕೊಂಡು ಭರೂಚ್ಗೆ ಬಂದಿದ್ದರು. ಇಬ್ಬರು ವಿಜ್ಞಾನ ಪದವೀಧರರಾಗಿದ್ರು. ಮೊದಲು ಗುಜರಾತ್ನ ದಹೇಜ್ನಲ್ಲಿ ಬೇರೆ ಬೇರೆ ಫಾರ್ಮಾ ಕಂಪನಿಗಳಲ್ಲಿ ಕೆಲಸ ಮಾಡಿಕೊಂಡಿದ್ರು. 2020ರಲ್ಲಿ ಸಚಿನ್ ಮದುವೆ ಪಾರೋಲ್ ಜೊತೆ ನಡೆದಿತ್ತು. ಆ ಸಂದರ್ಭದಲ್ಲಿ ಸಚಿನ್ ಒಬ್ಬಂಟಿಯಾಗಿ ಒಂದು ಬಾಡಿಗೆ ರೂಮ್ನಲ್ಲಿದ್ದರು. ಆತನ ಹೆಂಡತಿ ಊರಿನಲ್ಲಿದ್ದಳು. ಅದೇ ವೇಳೆ ಶೈಲೇಂದ್ರ ತನ್ನ ಹೆಂಡತಿ ಜೊತೆ ವೇದಾಂತ್ ಸೊಸೈಟಿಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದರು. ಹೀಗಾಗಿ ಗೆಳೆಯನನ್ನ ತನ್ನ ಫ್ಲಾಟ್ಗೆ ಕರೆಸಿಕೊಂಡರೆ ಹೇಗೆ ಎಂದು ತನ್ನ ಗೆಳೆಯನನ್ನ ತನ್ನದೇ ಮನೆಯಲ್ಲಿ ಇರಿಸಿಕೊಂಡ. ಇದರಿಂದ ಇಬ್ಬರಿಗೂ ಆರ್ಥಿಕವಾಗಿ ಹೊರೆ ಕಡಿಮೆ ಆಗುತ್ತೆ. ಜೊತೆಗೆ ಆತನೇನು ಹೊರಗಿನವನಲ್ಲ, ಬಾಲ್ಯದ ಸ್ನೇಹಿತ ಎನ್ನುವ ಭರವಸೆ ಮೇಲೆ ಇರಿಸಿಕೊಂಡ. ಆದರೆ ಸಚಿನ್ ಗೆಳೆಯನ ವಿಶ್ವಾಸಕ್ಕೆ ತಕ್ಕವನಾಗಿರಲಿಲ್ಲ. ಆತ ಉಂಡ ಮನೆಗೆ ದ್ರೋಹ ಬಗೆಯುವ ಮನಸ್ಥಿತಿಯವನಾಗಿದ್ದ. ಅದೊಂದು ದಿನ ಶೈಲೇಂದ್ರ ಮನೆಯಲ್ಲಿ ಇಲ್ಲದ ವೇಳೆ ಶೈಲೇಂದ್ರನ ಹೆಂಡತಿ ಸ್ನಾನ ಮಾಡುವ ವಿಡಿಯೋವನ್ನ ಕದ್ದು ರೆಕಾರ್ಡ್ ಮಾಡಿಕೊಂಡಿದ್ದ. 2023ರಲ್ಲಿ ಈ ಧೋಕಾ ಕೆಲಸವನ್ನ ಸಚಿನ್ ಮಾಡಿದ್ದ. ಆದರೆ ಶೈಲೇಂದ್ರನಿಗೆ ಇದ್ಯಾವುದರ ಕುರಿತು ಅರಿವಿರಲಿಲ್ಲ. ಈ ಘಟನೆ ಬಳಿಕ 2023ರಲ್ಲಿ ಸಚಿನ್ ಪತ್ನಿ ಪಾರೋಲ್ ತನ್ನ ಪುತ್ರನೊಂದಿಗೆ ಭರೂಚ್ಗೆ ಆಗಮಿಸಿದ್ರು. ಹೀಗಾಗಿ ಸಚಿನ್ ವೇದಾಂತ್ ಸೊಸೈಟಿಯಲ್ಲೇ ಒಂದು ಫ್ಲಾಟ್ ಅನ್ನ ಬಾಡಿಗೆಗೆ ಪಡೆದು ಆ ಮನೆಗೆ ಶಿಫ್ಟ್ ಆದ್ರು. ಈಗ ಇಬ್ಬರ ಫ್ಯಾಮಿಲಿಗಳು ಒಂದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸವಿದ್ದವು. ಅದೊಂದು ದಿನ ಯಾವುದೋ ಸಮಸ್ಯೆಗೆ ಸಿಲುಕಿ ಶೈಲೇಂದ್ರನಿಗೆ ತುರ್ತಾಗಿ 4 ಲಕ್ಷ ರೂಪಾಯಿ ಬೇಕಾಯಿತು. ಆತ ಸಚಿನ್ ಸಹಾಯ ಕೋರಿದ್ದ. ಹೀಗಾಗಿ ಸಚಿನ್ ಆತನಿಗೆ ಪ್ರೈವೇಟ್ ಫೈನಾನ್ಸ್ನಲ್ಲಿ 4 ಲಕ್ಷ ರೂಪಾಯಿ ಸಾಲ ಸಿಗುವಂತೆ ಮಾಡಿದ್ದ. ಮೊದಲು ಶೈಲೇಂದ್ರ ಸಾಲದ ಕಂತನ್ನ ಸರಿಯಾಗಿ ಕೊಡುತ್ತಾ ಬಂದಿದ್ದ. ಆದರೆ ಕೆಲವು ತಿಂಗಳುಗಳು ಕಳೆದಂತೆ ಸಾಲದ ಕಂತು ಕಟ್ಟುವಲ್ಲಿ ವಿಳಂಬವಾಗಲು ಶುರುವಾಗುತ್ತೆ. ಇದರಿಂದ ಸಚಿನ್ ಸಿಟ್ಟಿಗೇಳಲು ಪ್ರಾರಂಭಿಸಿದ. ಸಾಲದ ವಿಚಾರವಾಗಿ ಇಬ್ಬರ ನಡುವೆ ಮನಸ್ತಾಪವಾಗಿ ಅದು ಜಗಳ, ಬ್ಲ್ಯಾಕ್ ಮೇಲ್ಗೆ ಬಂದು ನಿಂತಿತ್ತು. ಈ ಸಾಲದ ಕಾರಣಕ್ಕೆ ಇಬ್ಬರ ನಡುವೆ ಸ್ನೇಹ ಸಂಬಂಧ ಹೋಗಿ ಶತ್ರುತ್ವ ಬೆಳೆಯಿತು. ಅದೊಂದು ದಿನ ಸಿಟ್ನಲ್ಲಿ ಸಚಿನ್ ಶೈಲೇಂದ್ರನಿಗೆ ತಾನು ಈ ಹಿಂದೆ ಮಾಡಿದ್ದ ಆತನ ಹೆಂಡತಿಯ ಬೆತ್ತಲೆ ವಿಡಿಯೋವನ್ನ ತೋರಿಸಿದ. ಸಾಲದಕ್ಕೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಬೆದರಿಕೆ ಹಾಕಿದ. ಇದನ್ನ ನೋಡಿ ಶೈಲೇಂದ್ರನಿಗೆ ಭೂಮಿಯೇ ಕುಸಿದಂತಾಯಿತು. ತನ್ನ ಗೆಳೆಯ ಇಂತಹ ಹೇಸಿಗೆ ಕೆಲಸ ಮಾಡಿದ್ದಾನ ಅಂತ ಕ್ಷುದ್ರಗೊಂಡ. ಬಾಲ್ಯದಿಂದ ಹಿಡಿದು ಮಧ್ಯವಯಸ್ಕನಾಗುವವರೆಗೂ ಜೊತೆಗಿದ್ದ ಸ್ನೇಹಿತ ಇಂತಹ ಧೋಖಾ ಮಾಡಬಹುದೇ ಅಂತ ಆತ ಕನಸು ಮನಸ್ಸಿನಲ್ಲೂ ಕೂಡ ಯೋಚಿಸಿರಲಿಲ್ಲ. ಮೊದಲಿನಿಂದಲೂ ಇಬ್ಬರ ನಡುವೆ ಗಳಸ್ಯ ಕಂಠಸ್ಯ ಎನ್ನುವ ಸಂಬಂಧವೇ ಇತ್ತು. ಒಬ್ಬರ ATM ಪಿನ್ ಮತ್ತೊಬ್ಬರಿಗೆ ತಿಳಿದಿರುವಷ್ಟು ಇಬ್ಬರು ಆತ್ಮೀಯರಾಗಿದ್ರು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಇಬ್ಬರು ಹಿತಶತ್ರುಗಳಾಗಿ ಎದುರು ಬದುರು ನಿಂತ್ಕೊಂಡಿದ್ದರು. ವಿಚಿತ್ರ ಅಂದ್ರೆ ಶೈಲೇಂದ್ರ ತನ್ನ ಹೆಂಡತಿಯ ವಿಡಿಯೋ ಡಿಲೀಟ್ ಮಾಡುವಂತೆ ಸಚಿನ್ಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ದ. ಆದರೆ ಸಚಿನ್ ತನ್ನ ಕುಬುದ್ಧಿ ತೋರಿಸಿ ಜಿದ್ದು ಸಾಧಿಸುತ್ತಿದ್ದ. ಆತ ಪ್ರತಿ ಬಾರಿ ರಿಕ್ವೆಸ್ಟ್ ಮಾಡಿದಾಗ್ಲೂ ಅದನ್ನ ಹಾಸ್ಯ ಲೇವಡಿ ಮಾಡಿ ನಗುತ್ತಿದ್ದ. ಸಚಿನ್ನ ಈ ವರ್ತನೆಯಿಂದ ಶೈಲೇಂದ್ರ ರೋಸಿ ಹೋಗಿದ್ದ. ಹೇಗಾದ್ರೂ ಮಾಡಿ ಆ ವಿಡಿಯೋವನ್ನ ಡಿಲೀಟ್ ಮಾಡಿಸಲೇಬೇಕು ಅಂತ ನಿರ್ಧರಿಸಿದ್ದ. ಹೀಗಾಗಿ ಶೈಲೇಂದ್ರ ತನ್ನ ಹೆಂಡತಿಯನ್ನ ಊರಿಗೆ ಕಳಿಸಿ ಪ್ಲಾನ್ ಒಂದನ್ನ ರೂಪಿಸಿದ. ಸಚಿನ್ನನ್ನ ಸಂಪರ್ಕಿಸಿ ಆತನೊಂದಿಗೆ ನಯವಾಗಿ ಮಾತನಾಡಿಸಿ ಮನೆಗೆ ಡಿನ್ನರ್ ಪಾರ್ಟಿಗೆ ಆಹ್ವಾನಿಸಿದ.
ಆತನಿಗೆ ಚೆನ್ನಾಗಿ ಮದ್ಯ ಕುಡಿಸಿದ ಬಳಿಕ ಆತ ಮಲಗಿದ್ದ ವೇಳೆ ಆತನ ಮೊಬೈಲ್ನಿಂದ ಆ ಬೆತ್ತಲೆ ವಿಡಿಯೋ ಡಿಲೀಟ್ ಮಾಡಿಸಲು ತಡಕಾಡುತ್ತಿದ್ದ. ಆ ವೇಳೆ ಅಚಾನಕ್ಕಾಗಿ ಸಚಿನ್ಗೆ ಎಚ್ಚರವಾಗಿತ್ತು. ಆತ ಇದನ್ನ ನೋಡಿ ರೊಚ್ಚಿಗೆದ್ದ. ಇಬ್ಬರ ನಡುವೆ ವಾಗ್ವಾದ ನಡೆದಿತ್ತು. ಈ ಸಂದರ್ಭದಲ್ಲಿ ಕೋಪದಲ್ಲಿದ್ದ ಶೈಲೇಂದ್ರ ಪಕ್ಕದಲ್ಲಿದ್ದ ಚಾಕುವಿನಿಂದ ಸಚಿನ್ನ ಕುತ್ತಿಗೆ ಹಾಗೂ ಹೊಟ್ಟೆಗೆ ಇರಿದು ಹತ್ಯೆ ಮಾಡಿಯೇ ಬಿಟ್ಟ. ಆರೋಪಿ ಶೈಲೇಂದ್ರ ಇಷ್ಟು ವಿಷಯವನ್ನ ಬಿಟ್ಟು ಬಿಡದೆ ಪೊಲೀಸರ ಮುಂದೆ ವರದಿ ಒಪ್ಪಿಸಿದ. ಬೇರೆ ಕೊಲೆ ಪ್ರಕರಣಗಳಲ್ಲಿ ನಡೆಯುವಂತೆ ಶೈಲೇಂದ್ರ ಕೂಡ ಕೊಲೆಯನ್ನ ಮುಚ್ಚಿಡಲು ಪ್ರಯತ್ನ ಮಾಡಿದ್ದ. ಅದರ ಭಾಗವಾಗಿಯೇ ಮಾರ್ಕೆಟ್ಗೆ ಹೋಗಿ ಹರಿತವಾದ ಚಾಕು ತಂದು ಸಚಿನ್ ಮೃತದೇಹವನ್ನ 9 ತುಂಡುಗಳಾಗಿ ಕತ್ತರಿಸಿದ. ಗಮನಿಸಬೇಕಾದ ಸಂಗತಿ ಅಂದ್ರೆ ಆತನ ಕೈ ಮೇಲಿದ್ದ ಹೆಸರಿನ ಟಾಟೋವನ್ನ ಕೂಡ ಅಳಿಸಿ ಹಾಕಿದ್ದ. ಆದರೆ ಗಡಿಬಿಡಿಯಲ್ಲಿ 3 ಡಾಟ್ಗಳು ಹಾಗೆ ಉಳಿದು ಬಿಟ್ಟಿದ್ದವು. ಮುಂದೆ ಆ ಸಣ್ಣ ಎಡವಟ್ಟೆ ಈ ಇಡೀ ಕೊಲೆಯ ಪ್ರಕರಣವನ್ನ ಭೇದಿಸಲು ಪ್ರಮುಖ ಅಂಶವಾಗಿ ಕೆಲಸ ಮಾಡಿತು. ಮತ್ತೊಂದು ವಿಚಿತ್ರ ಸಂಗತಿ ಅಂದ್ರೆ ಮಾರ್ಚ್ 28ರಂದು ಶೈಲೇಂದ್ರ ಮೋಹಿತ್ ಜೊತೆಗೆ ಹೋಗಿ ಸಚಿನ್ ನಾಪತ್ತೆ ಪ್ರಕರಣ ದಾಖಲಿಸಿದ್ದ ವೇಳೆ ಆತನ ಮನೆಯಲ್ಲೇ ಸಚಿನ್ನ ಮೃತದೇಹದ ತುಂಡುಗಳಿದ್ದವು. ಆತ ಬಹಳ ಜಾಣತನದಿಂದ ಆ ಮೃತದೇಹದ ಭಾಗಗಳನ್ನ ಬೇರೆ ಬೇರೆ ಕಡೆ ವಿಲೇವಾರಿ ಮಾಡಿದ್ದ. ಇನ್ನೊಂದು ಬೆಚ್ಚಿ ಬೀಳಿಸುವ ಅಂಶ ಅಂದರೆ ಸಚಿನ್ ಕೊಲೆ ಬಳಿಕ ತಾನೇ ಆತನ ಮೊಬೈಲ್ನಿಂದ ಆತನ ಕುಟುಂಬಸ್ಥರಿಗೆ ಮೆಸೇಜ್ ಹಾಕಿದ್ದ. ತಾನು ಪಾರೋಲ್ಗೆ ಡಿವೋರ್ಸ್ ನೀಡೋದಾಗಿ ಇಲ್ಲದ ಕತೆ ಕಟ್ಟಿದ್ದ. ಇನ್ನು ಕೊಲೆಯ ಬಳಿಕ ಮೃತದೇಹದ ಭಾಗಗಳನ್ನು ಅತ್ಯಂತ ರಹಸ್ಯವಾಗಿ ಜಾಣತನದಿಂದ ವಿಲೇವಾರಿ ಮಾಡಿದ್ದ. ತನಿಖೆಯ ವೇಳೆ ಇವೆಲ್ಲವನ್ನ ಶೈಲೇಂದ್ರ ಪೊಲೀಸರೆದುರು ಬಾಯ್ಬಿಟ್ಟಿದ್ದ. ಅಂತಿಮವಾಗಿ ಪೊಲೀಸರು ಶೈಲೇಂದ್ರನನ್ನ ಬಂಧಿಸಿ ಎಫ್ಐಆರ್ ಹಾಕಿ ಜೈಲಿಗೆ ತಳ್ಳಿದ್ದಾರೆ. ಕೋಪದಲ್ಲಿ ಮಾಡಿದ್ದ ತಪ್ಪಿಗೆ ಶೈಲೇಂದ್ರ ಸದ್ಯ ಜೈಲಿನಲ್ಲಿ ಮುದ್ದೆ ಮೆರೆಯುತ್ತಿದ್ದಾನೆ. ಒಟ್ಟಲ್ಲಿ ಶುದ್ಧ ಗೆಳೆತನದಲ್ಲಿ ಹಣಕಾಸಿನ ವಿಚಾರ ಬಂದರೆ ಹೇಗೆ ಅದು ಹಾಳಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಉದಾಹರಣೆಯಾಗಿದೆ. ಅಲ್ಲದೆ ಗೆಳೆತನದ ವಿಶ್ವಾಸಘಾತುಕತನ ಮನುಷ್ಯನನ್ನ ಅದೆಷ್ಟರ ಮಟ್ಟಿಗೆ ಇಳಿಯುವಂತೆ ಮಾಡುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಬೆಸ್ಟ್ ಎಕ್ಸಾಂಪಲ್. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.